ಮಹಾಗಣಪತಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಓಂ ಶ್ರೀ ಗುರುಭ್ಯೋ ನಮಃ. ನನಗೆ ಜ್ಯೋತಿಷ್ಯ ಜ್ಞಾನವನ್ನು ಕೊಟ್ಟ ಎಲ್ಲ ಗುರುಗಳ ಪಾದಪದ್ಮಗಳಿಗೆ ಪಾದಾಭಿವಂದನಗಳು. ವಿಶ್ವದ ಸಮಸ್ತ ಕನ್ನಡಾಭಿಮಾನ ಬಾಂಧವರೆಲ್ಲರಿಗೂ ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಕಾಕರ್ಲ ಪ್ರಕಾಶ್ ಆದ ನಾನು ಕ್ರೋಧಿನಾಮ ಸಂವತ್ಸರದ 2024-25ರಲ್ಲಿ ಮೇಷರಾಶಿಯವರ ಶುಭಾಶುಭ ಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಅಶ್ವಿನಿ ನಕ್ಷತ್ರ 4 ಪಾದಗಳು, ಭರಣಿ ನಕ್ಷತ್ರ 4 ಪಾದಗಳು, ಕೃತ್ತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯವರಿಗೆ ಸೇರುತ್ತಾರೆ. ಅದೇ ಥರ ಕೆಲವರು ನಮ್ಮದು ಯಾವ ರಾಶಿ ಯಾವ ನಕ್ಷತ್ರ ಗೊತ್ತಿಲ್ಲ ಸ್ವಾಮಿ, ಹೆಂಗೆ ನಮ್ಮದು ರಾಶಿ ತಿಳ್ಕೊಳೋದು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಅದಕ್ಕೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಚು, ಚೆ, ಚೋ ಮತ್ತು ಲ, ಲಿ, ಲು, ಲೆ, ಲೋ ಮತ್ತು ಅ ಅಂತ ಅಕ್ಷರಗಳು ಬಂದವರೆಲ್ಲರೂ ಮೇಷರಾಶಿಯವರಿಗೆ ಸೇರ್ತಾರೆ ಅಂತ ಹೇಳ್ತೀನಿ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಮೊದಲನೇ ಭಾಗದಲ್ಲಿ ಸ್ವಲ್ಪ ಮಟ್ಟಕ್ಕೆ ಅನಾನುಕೂಲಗಳಿದ್ದರೂ ಮೇ ತಿಂಗಳಲ್ಲಿ 2ನೇ ತಾರೀಕಿನಿಂದ ಈ ವರ್ಷ ಪೂರ್ತಿ ಗುರು ಭಗವಾನರು ವೃಷಭ ರಾಶಿಯಲ್ಲಿ ಶುಭನಾಗಿರುವುದರಿಂದ ಈ ವರ್ಷ ಎಲ್ಲ ಕಾರ್ಯಗಳಲ್ಲಿ ಜಯಗಳಿಸುತ್ತೀರಾ ಅಂತ ಹೇಳ್ತೀನಿ. ಆಮೇಲೆ ಧನಪ್ರಾಪ್ತಿಯಾಗುವುದು, ಆಕಸ್ಮಿಕ ಧನಪ್ರಾಪ್ತಿಯಾಗುವುದು, ದೇವರ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು, ನಿಮಗೆ ಹಳೆಯದು ಬರಬೇಕಾದ ದುಡ್ಡು ಬರುವುದು, ಮುಖ್ಯ ವ್ಯಕ್ತಿಗಳು ಪರಿಚಯ ಆಗುವ ಅವಕಾಶವೂ ಇದೆ. ಆ ಮುಖ್ಯ ವ್ಯಕ್ತಿಗಳಿಂದ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಅವಕಾಶವಿದೆ. ದುಡ್ಡನ್ನು ಮಿತಿ ಇಲ್ಲದೆ ಖರ್ಚು ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ಪುಣ್ಯ ಫಲಗಳು ಹೆಚ್ಚಿಸಿಕೊಳ್ಳುವುದು ಉತ್ತಮ ಈ ವರ್ಷ. ಯಾಕಂದರೆ ಬರುವ ಮುಂದಿನ 7 ವರ್ಷಗಳಿಗೆ ಉಪಯೋಗಕ್ಕೆ ಬರುತ್ತದೆ. ಏನೇ ಕೋರ್ಟ್ ವ್ಯವಹಾರಗಳಿದ್ದರೂ ಈ ವರ್ಷದಲ್ಲಿ ಮುಕ್ತಾಯ ಮಾಡಿಕೊಂಡರೆ ಉತ್ತಮ. ಮೇಷರಾಶಿಯವರಿಗೆ ಈ ವರ್ಷ ಶನಿ ಭಗವಾನರು ಶುಭನಾಗಿರುವುದರಿಂದ ಕೈ ಹಿಡಿದ ಕಾರ್ಯಗಳಲ್ಲಿ ಜಯ ಸಿಗುವುದು, ಆಕಸ್ಮಿಕ ಧನ ಲಾಭವಿರುತ್ತದೆ. ಒಂದು ಮುಖ್ಯ ಕಾರ್ಯ ಪೂರ್ತಿಯಾಗುವುದರಿಂದ ತುಂಬ ಆನಂದ ಅನುಭವಿಸುತ್ತೀರಾ. ನಿಮ್ಮ ಸಹಾಯಕ ಉದ್ಯೋಗಗಳಿಂದ ಅಥವಾ ಕೆಲಸದವರಿಂದ ಲಾಭದಾಯಕವಾಗಿರುತ್ತದೆ. ನಿಮ್ಮ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗುವುದರಿಂದ ಸಮಾಜದಲ್ಲಿ ಗೌರವ ಸಿಗುತ್ತದೆ. ರಾಹು ಈ ವರ್ಷ ನಿಮ್ಮ ರಾಶಿಗೆ 12ರಲ್ಲಿ ಇರುವುದರಿಂದ ಸ್ವಲ್ಪ ತೊಂದರೆಗಳು ಅನುಭವಿಸಬೇಕಾಗುತ್ತದೆ. ಮೋಸ ಹೋಗುವ ಸಾಧ್ಯತೆಗಳಿದೆ. ಆಕಸ್ಮಿಕ ಧನ ನಷ್ಟ ಆಗುವ ಸಂದರ್ಭ ಬರಲಿದೆ. ಖರ್ಚುಗಳು ಅಧಿಕವಾಗಿರುತ್ತದೆ. ಗುರುಬಲ ಇರುವುದರಿಂದ ಆಗುವ ಖರ್ಚುಗಳು ನಷ್ಟಗಳು ಬ್ಯಾಲೆನ್ಸ್ ಆಗುವ ಸಾಧ್ಯತೆಯಿದೆ. ನಿಮ್ಮ ರಾಶಿಗೆ ಇರುವ ರಾಹುಗ್ರಹ ದೋಷ ಪರಿಹಾರ ಶಾಂತಿಗಾಗಿ ದುರ್ಗಾದೇವಿಯನ್ನು ಆರಾಧಿಸುವುದು,
ದುರ್ಗಾದೇವಿ ದೇವಸ್ಥಾನದಲ್ಲಿ ಆಗಲಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಲಿ, ಪುರಾತನ ನಾಗರಕಟ್ಟೆ ದೇವಸ್ಥಾನದಲ್ಲಿ ಆಗಲಿ, ಮಂಗಳವಾರ ರಾಹು ಹೋರೆಯಲ್ಲಿ 4 ನಿಂಬೆ ಹಣ್ಣು ದೀಪಗಳು ಎಳ್ಳೆಣ್ಣೆ ಹಾಕಿ ಹಚ್ಚುವುದು ಮತ್ತು ಉದ್ದಿನ ವಡೆ ಅಲ್ಲಿನ ಜನರಿಗೆ, ಭಕ್ತರಿಗೆ ಪ್ರಸಾದವಾಗಿ ಹಂಚುವುದು, ಅಥವಾ ಅಲ್ಲಿನ ಅರ್ಚಕರಿಗೆ 1/4 kg ಉದ್ದಿನ ಕಾಳನ್ನು ದಾನ ಸಹಿತ ದಕ್ಷಿಣೆ ಕೊಡಬೇಕು. ಮತ್ತು ಪ್ರತಿದಿನ ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 22 ಬಾರಿ ಪಠಿಸಬೇಕು ಪ್ರತಿದಿನ ಈ ವರ್ಷ ಪೂರ್ತಿ. ಅಥವಾ ರಾಹು ಗಾಯತ್ರಿ ಮಂತ್ರವನ್ನು ಪ್ರತಿದಿನ 22 ಬಾರಿ ಪಠಿಸಬೇಕು. ರಾಹು ಗಾಯತ್ರಿ ಮಂತ್ರ ಈ ಥರ ಇದೆ, ನೀವು ಬೇಕಾದರೆ ಒಂದು ಪೇಪರಲ್ಲಿ ಬರೆಯಬಹುದು. ಅಥವಾ ರಾಹು ಗಾಯತ್ರಿ ಮಂತ್ರವನ್ನು ಪ್ರತಿದಿನ 22 ಬಾರಿ ಪಠಿಸಬೇಕು. ಈ ರಾಹು ಗಾಯತ್ರಿ ಮಂತ್ರವನ್ನು ನಾನು ಹೇಳುವುದನ್ನು ನೀವು ಒಂದು ಬುಕ್ಕಲ್ಲಿ ಬರ್ಕೊಂಡು ಪ್ರತಿದಿನ 22 ಬಾರಿ ಪಠಿಸಬೇಕು. ಈಗ ಈ ರಾಹು ಗಾಯತ್ರಿ ಮಂತ್ರ ಈ ಥರ ಇದೆ. ನೀಲಾಂಬರಾಯ ವಿದ್ಮಹೇ ಶೂಲಧರಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಅಂತ ಪಠಿಸಬೇಕು, ಸ್ಪಷ್ಟವಾಗಿ ಹೇಳಿ. ಆದ್ದರಿಂದ ರಾಹುಗ್ರಹ ಅಶುಭ ಪ್ರಭಾವದಿಂದ ಕಡಿಮೆಯಾಗಿ ನಿಮಗೆ ಒಳಿತು ಆಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗುರುಗ್ರಹ ಬಲವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಳಬೇಕಾದರೆ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳನ್ನು ಆರಾಧಿಸುವುದು, ಶ್ರೀ ದತ್ತ ಚರಿತ್ರವನ್ನು ಪಠಿಸುವುದು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸುವುದು, ಶ್ರೀಕೃಷ್ಣ ಪರಮಾತ್ಮರನ್ನು ಆರಾಧಿಸುವುದು, ಅದೇ ರೀತಿ ಶಿವಪಾರ್ವತಿಯವರನ್ನು ಪೂಜಿಸುವುದು ಮತ್ತು ಆರಾಧಿಸುವುದರಿಂದ ಗುರುಗಳ ಅನುಗ್ರಹ ಇನ್ನೂ ಹೆಚ್ಚಾಗುತ್ತದೆ. ಅದೇ ರೀತಿ ಜೀವ ಸಮಾಧಿ ಆಗಿರುವ ಗುರುಗಳನ್ನು ಆರಾಧಿಸುವುದರಿಂದ ಸಹ ನಿಮ್ಮ ಗುರುಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ಈ ವರ್ಷ ಕೆಲವರಿಗೆ ವಾತರೋಗ, ಜ್ವರ, ಆಘಾತಗಳು ಬರುವ ಅವಕಾಶವಿದೆ. ನೀವು ಜಗಳಕ್ಕೆ ಕಾಲು ಕೆತ್ತುಕೊಂಡು ಹೋಗುವುದರಿಂದ ವ್ಯವಹಾರಗಳಲ್ಲಿ ತಕರಾರುಗಳು ಸಂಭವಿಸುವ ಅವಕಾಶವಿದೆ. ಈ ತೊಂದರೆಗಳಿಂದ ನೀವು ಉಪಶಮನ ಪಡೆಯಬೇಕಾದರೆ ಶ್ರೀ ಮಹಾಗಣಪತಿಯನ್ನು ಆರಾಧಿಸಬೇಕು. ಜೊತೆಗೆ ಪ್ರತಿದಿನ 21 ಬಾರಿ ಗಣೇಶ ಮಂತ್ರವನ್ನು ಅಥವಾ ಗಣೇಶ ಶ್ಲೋಕವನ್ನು ಪಠಿಸಬಹುದು. ಗಣೇಶ ಮಂತ್ರ ಹೀಗಿದೆ: ಓಂ ಘಂ ಗಣಪತಯೇ ನಮಃ. ಈ ಮಂತ್ರವನ್ನು ಪ್ರತಿದಿನ 21 ಬಾರಿ ಪಠಿಸುವುದರಿಂದ ಕೇತುಗ್ರಹ ಬಲ ಹೆಚ್ಚಾಗಿ ನಿಮಗೆ ಅನುಕೂಲತೆಗಳು ಕೂಡಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಬಹುದು. ಈ ವರ್ಷ ಮೇಷರಾಶಿಯವರಿಗೆ ಆದಾಯ 8 ಭಾಗ, ಖರ್ಚು 14 ಭಾಗ, ರಾಜ್ಯ ಪೂಜಾ 4 ಭಾಗ, ಅವಮಾನ 3 ಭಾಗಗಳಾಗಿದ್ದು, ಲಾಭ ನಷ್ಟಗಳ ಮಿಳಿತವಾಗಿದ್ದು, ಶನಿ ಗುರುಗಳ ಬಲ ಇರುವುದರಿಂದ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಹೆಚ್ಚಿಗೆ ಅನುಕೂಲಗಳು ಸಿಗುವುದು ಈ ವರ್ಷ ಅಂತ ಹೇಳಬೇಕಾಗುತ್ತದೆ. ಶನಿ ಗುರುಗಳ ಬಲ ಇರುವುದರಿಂದ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಹೆಚ್ಚಿಗೆ ಅನುಕೂಲಗಳು ಈ ವರ್ಷ ಸಿಗುವುದೆಂದು ಹೇಳುತ್ತಾ ಈ ಕಾರ್ಯಕ್ರಮದ ವಿಡಿಯೋ ನಿಮಗೆ
ಇಷ್ಟವಾದರೆ ನಮ್ಮ ಕಾಕರ್ಲಾ ಟಿವಿ ಸ್ಪಿರಿಚುವಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಹಾಗೆ ಇಲ್ಲಿಯವರೆಗೆ ನಾನು ಹೇಳಿರುವ ಮೇಷರಾಶಿಯ ಫಲಗಳು ಕೆಲವರಿಗೆ ಅನುಭವಕ್ಕೆ ಬರುತ್ತೆ, ಕೆಲವರಿಗೆ ಅನುಭವಕ್ಕೆ ಬರುವುದಿಲ್ಲ. ಇದಕ್ಕೆ ಕಾರಣ ಮೇಷರಾಶಿಯವರ ವೈಯಕ್ತಿಕ ಜಾತಕ ಕುಂಡಲಿಯಲ್ಲಿ ಸ್ಥಿತನಾಗಿರುವ ಗ್ರಹಗಳ ಪ್ರಭಾವ. ಆದ್ದರಿಂದ ನಿಮ್ಮ ಒರಿಜಿನಲ್ ಜಾತಕವನ್ನು ನುರಿತ ಜ್ಯೋತಿಷ್ಯ ಪಂಡಿತರಿಗೆ ತೋರಿಸಿ ಫಲಗಳನ್ನು ತಿಳಿದುಕೊಳ್ಳಬೇಕಾಗಿ ವೀಕ್ಷಕ ಬಾಂಧವರಲ್ಲಿ ಮನವಿ ಮಾಡುತ್ತೀನಿ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಈ ವರ್ಷದಿಂದಲೇ ದುಡ್ಡನ್ನು ನೀವು ಕೂಡಿಟ್ಟುಕೊಳ್ಳುವುದು ಬಹಳ ಉತ್ತಮ. ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯ ಫಲಗಳನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ. ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ನಡೆಯುವುದು ಉತ್ತಮ. ಯಾಕಂದರೆ ಮುಂದಿನ ವರ್ಷಗಳಲ್ಲಿ ಈಗ ಮಾಡಿರುವ ಪುಣ್ಯ ಫಲಗಳು ಉಪಯೋಗಕ್ಕೆ ಬರುತ್ತವೆ. ಇದಕ್ಕೆ ಕಾರಣ ಮುಂದಿನ ವರ್ಷಗಳಲ್ಲಿ ಗುರು ಭಗವಾನರ ಪ್ರಭಾವ, ಶನಿ ಭಗವಾನರ ಪ್ರಭಾವ ಬಲ ಕಮ್ಮಿ ಆಗುವುದು. ಆದ್ದರಿಂದ ಮುಂದಿನ ವರ್ಷದಿಂದ 7.5 ವರ್ಷ ಶನಿ ಪ್ರಭಾವ ನಿಮ್ಮ ರಾಶಿಗೆ ಬರಲಿದೆ. ರಾಹುಗ್ರಹ ದೋಷ ಪರಿಹಾರಕ್ಕೆ ಮುನ್ನ ಒಂದು 10 ರೂಪಾಯಿಯನ್ನು ಅಲ್ಲೇ ದೇವಸ್ಥಾನದಲ್ಲಿ ಇರುವ ಹುಂಡಿಯಲ್ಲಿ ಗುರು ಕಾಣಿಕೆಯಾಗಿ ಹಾಕಿ ನಿಮಗೆ ಇರುವ ಕಷ್ಟಗಳನ್ನು ಸಂಕಲ್ಪ ಮಾಡಿಕೊಂಡು ದೋಷ ಪರಿಹಾರ ಕ್ರಮವನ್ನು ಪ್ರಾರಂಭಿಸಬೇಕು. ಅದೇ ಥರ 10 ರೂಪಾಯಿಯನ್ನು ಅದೇ ದೇವಸ್ಥಾನ, ಗುರುಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಇರುವ ಹುಂಡಿಯಲ್ಲಿ ಹಾಕಿ ಪರಿಹಾರ ಕ್ರಮವನ್ನು ಪ್ರಾರಂಭಿಸುವುದರಿಂದ ಗುರುಗಳ ಬಲನು ಸಿಗುತ್ತೆ. ಇದೇ ರೀತಿ ರಾಹುಗ್ರಹ ಪ್ರಭಾವ ನಿಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಅಂತ ಹೇಳಬಯಸ್ತೀನಿ. ನಮ್ಮ ಕಾಕರ್ಲಾ ಟಿವಿ ಸ್ಪಿರಿಚುವಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ವರ್ಗದವರಿಗೆ ಶೇರ್ ಮಾಡುವ ಮೂಲಕ ನನ್ನ ಹೊಸ ವಿಡಿಯೋಗಳ ಮೂಲಕ ನಿಮ್ಮ ಜೊತೆಯಲ್ಲಿ ಇದ್ದು ಸತ್ಸಂಗ ಸಮಾಜಾಭಿವೃದ್ಧಿಗೆ ಕಾರಣವಾಗಬಹುದೆಂದು ಹೇಳುತ್ತಾ ಇವತ್ತಿನ ಒಂದು ವಿಶೇಷ ಮಾತನ್ನು ಹೇಳುತ್ತೀನಿ. ಇವತ್ತಿನ ಒಂದು ವಿಶೇಷ ನುಡಿಮುತ್ತು: ಎಲ್ಲ ರಾಶಿಯವರು ನಿಮ್ಮ ಸಂಗಾತಿಯನ್ನು ದಿನದಲ್ಲಿ ಒಂದು ಬಾರಿಯಾದರೂ ಅವರನ್ನು ಹೊಗಳುವುದರಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.